ಫೈನಲ್ ಕಡಿಮೆ ಆಗುತ್ತೆ. ಹಾ. ಮುಂದೆಗಡೆ ಬಂದು ಮಾತಾಡ್ಬೇಕು. ತಗೊಳ್ಳೋರು ಇದ್ರೆ ಒಟ್ಟಲ್ಲಿ ಈಗ ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ತೌಸಿಫ್ ಅಂತ. ತೌಸಿಫ್ ಎಲ್ಲಿಂದ ಬರ್ತಾ ಇರೋದು? ನಾವು ಗೊರ್ನಳ್ಳಿ ಮದ್ದೂರ್ ಪಕ್ಕನ? ಮದ್ದೂರ್ ಪಕ್ಕ. ಸರ್ ಏನ್ ಅನ್ಸುತ್ತೆ ಜಾತ್ರೆ ನಿಮ್ಗೆ? ಜಾತ್ರೆ ತುಂಬಾ ಚೆನ್ನಾಗಿದೆ. ಈ ಬಾರಿ ಟಗರ್ಗಳಿಗೆಲ್ಲ ಪ್ರೈಸ್ ಇದೆ ಅಂತೆ. ಪ್ರೈಸ್ ಐತೆ ಸರ್. ಏನ್ ಪ್ರೈಸ್ ಕೊಡ್ತಾ ಇದಾರೆ ಸರ್ ಇಲ್ಲಿ? ಪ್ರೈಸ್ ಕೊಡ್ತಾವ್ರೆ ಸರ್, ಇನ್ನು ಸರಿಯಾಗಿ ಗೊತ್ತಿಲ್ಲ. ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ. ಇನ್ನು 5,000 10,000 ಕೊಡ್ತೀನಿ ಅಂತ ಹೇಳಿದಾರೆ. ಸರ್ ಇದು ಯಾವ ಬ್ರೀಡ್ ಸರ್? ಇದು ಅಮೀನ್ಗಢ್ ಬ್ರೀಡ್. ಅಮೀನ್ಗಢ್ ಬ್ರೀಡ್ ಅಂತ. ಈ ಬ್ರೀಡ್ ಸ್ಪೆಷಾಲಿಟಿ ಏನಿದೆ? ಸ್ಪೆಷಾಲಿಟಿ ಏನಂದ್ರೆ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಹಾ, ತುಂಬಾ ವೆಯ್ಟ್ ಅಂದ್ರೆ ವೆಯ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಜಾಸ್ತಿ ಬರುತ್ತೆ. ಮತ್ತೆ ಅದ್ ಬಿಟ್ರೆ ಕೊಂಬು ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತೆ ಅದ್ ಬಿಟ್ರೆ ಸ್ವಲ್ಪ ಕೂದಲು ರೋಮ ಅಂದ್ರೆ ಒಂಥರ ರೋಮ ತುಂಬಾ ಚೆನ್ನಾಗಿದ್ದಾಗ. ಸರ್ ಇದು ಮ್ಯಾಕ್ಸಿಮಮ್ ವೆಯ್ಟ್ ಅಂದ್ರೆ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು 110 ಐತೆ. 110 ಅಂದ್ರೆ 110. ಈಗ ಇದನ್ನ ನೀವು ಕೆಜಿ ಲೆಕ್ಕದಲ್ಲಿ ಅಂದ್ರೆ ಕೊಡ್ತೀರಾ? ಅಂದ್ರೆ ಈಗ ಎಲ್ಲ ಫುಲ್ಲು ಈ ಉತ್ತರ ಕರ್ನಾಟಕದಲ್ಲೆಲ್ಲ ಫೈಟಿಂಗ್ ಅಂತ ತಗೊಂಡ್ ಹೋಗ್ತಾರಲ್ಲ? ಫೈಟಿಂಗ್ ಇಲ್ಲ ಸರ್, ಬಕ್ರೀದ್ ಪರ್ಪಸ್ಗೆ. ಅಂದ್ರೆ ಯೂಶಲಿ ಇದೆಲ್ಲ ಉತ್ತರ ಕರ್ನಾಟಕದಲ್ಲಿ ಈ ಟಗರು ಕಾಳಗ ಆ ತರದ್ಕೆಲ್ಲ ಯೂಸ್ ಮಾಡ್ತಾರಲ್ವಾ? ಆ ಬ್ರೀಡ್ ಅಲ್ವಾ ಇದು? ಈಗ ನೀವು ಇದನ್ನ ಉಂಡೆ ಲೆಕ್ಕದಲ್ಲಿ ಬಕ್ರೀದ್, ರಂಜಾನ್ ಇದಕ್ಕೆ ಹಬ್ಬಗಳಿಗೆ ಕೊಟ್ಬಿಡ್ತೀರಾ. ಈಗ ಇದ್ರದ್ದು ಮ್ಯಾಕ್ಸಿಮಮ್ ಅಂತಂದ್ರೆ ಎಷ್ಟಿರ್ಬೋದು ಸರ್ ಇದು ಪ್ರೈಸ್? ಸರ್ ಪ್ರೈಸ್ 125 ಹೇಳ್ತಾರೆ. 125. ಅಂದ್ರೆ ಈಗ ನೀವು ಕಡಿಮೆ ಮಾಡ್ಕೊಂಡ್ರೆ ಫೈನಲ್ ಕಡಿಮೆ ಆಗುತ್ತೆ. ಮುಂದೆಗಡೆ ಬಂದು ಮಾತಾಡ್ಬೇಕು. ತಗೊಳ್ಳೋರು ಇದ್ರೆ ಒಟ್ಟಲ್ಲಿ ಈಗ ನೆಗೋಷಿಯಬಲ್ ಇರುತ್ತೆ. ಈಗ ನಿಮ್ಮಲ್ಲಿ ಇದೇ ತರದ ಬ್ರೀಡ್ ಸಿಗುತ್ತೆ. ಈಗ ಇದು ಎಷ್ಟು ಕೆಜಿ ಇದೆ ಸರ್ ಇದು? ಸರ್ ಇದು 80+ ಇದೆ. 80+ ಇದೆ. ಸೊ ಇದ್ರದ್ದು ಅಪ್ರಾಕ್ಸಿಮೇಟ್ಲಿ ಒಂದು ವ್ಯಾಲ್ಯೂ ಅಂದ್ರೆ ಎಷ್ಟು ಹೇಳ್ತೀರಾ? ನಾವು ವ್ಯಾಲ್ಯೂ ಹೇಳ್ತಾ ಇದೀವಿ ಸರ್ 75,000. 75,000 ಹೇಳ್ತಾ ಇದ್ರಾ? ಓಕೆ, ಬನ್ನಿ ಹಾಗೆ. ಸರ್ ಇದು ಎಷ್ಟು ವೆಯ್ಟ್ ಇದೆ? ಸರ್ ವೆಯ್ಟ್ 90 ಕಿಲೋ ಇದೆ. 70 to 90 ಕಿಲೋ ಇದೆಯಾ? ಓಕೆ, ಇದ್ರದ್ದು ರೇಟ್ ಏನು ಹೇಳ್ತಾ ಇದ್ದೀರಾ? ಸರ್ 90 ಹೇಳ್ತಾ ಇದ್ದೀವಿ. 90,000 ಹೇಳ್ತಾ ಇದ್ದೀರಾ? ಓಕೆ ಸರ್, ಇದಕ್ಕೆ ಬಂದ್ರೆ ಇದು ಏನಿರ್ಬೋದು ಸರ್ ವೆಯ್ಟ್? ಸರ್ ಇದು ವೇಟ್ ಅಷ್ಟೇನೆ, ಸೇಮ್ 70 to 80 ಎರಡು ಸೇಮ್. ಇದು ರೇಟ್? ಸರ್ ರೇಟ್ 1 ಲಕ್ಷ ಹೇಳ್ತೇನೆ. 1 ಲಕ್ಷ. ಸರ್ ಇದು ನಾರ್ಮಲ್ ಈಗ ನಮ್ ಕಡೆದಲ್ವಾ? ಇದು ನಾರ್ಮಲ್ ನಾಟಿ ಕ್ರಾಸ್. ನಾಟಿ ಕ್ರಾಸ್. ಇದು ಎಷ್ಟಿರ್ಬೋದು ಸರ್ ವೆಯ್ಟ್? ಸರ್ ವೇಟ್ ಇದು 100+ ಇದೆ. 100+ ಇದೆ. ಇದೇನ್ ಹೇಳ್ತಿದ್ದೀರಾ ರೇಟ್? ಇದು 90,000 ಹೇಳ್ತಾ ಇದ್ದೀನಿ. 90,000 ಹೇಳ್ತಾ ಇದ್ದ. ಈಗ ನಾನು ಈ ಕಡೆ ಬಂದೆ, ಇಲ್ಲಿ ಯಾವ್ದು ಇದು ಮೇಕೆ ಅಲ್ವಾ? ಇದು ಮೇಕೆ ಅಲ್ಲ, ಇದು ಇವ್ರದು. ಇದು ಟಗರು. ಇದು ಏನ್ ಬ್ರೀಡ್ ಸರ್? ಇದು ಮಧುರ. ಇದು ಮಧುರೈ, ನೆಲ್ಲೂರು. ಅಂದ್ರೆ ತಮಿಳ್ನಾಡು ಬ್ರೀಡ್ ಅಲ್ಲ? ತಮಿಳ್ನಾಡು ಬ್ರೀಡ್. ಸರ್ ಇದು ಕೊಡುವಂತದ ಇಲ್ಲ ನೀವು ಸುಮ್ಮನೆ ಶೋಕಿಗೆ ಸಾಕಿರುವಂತದ? ಶೋಕಿಗೆನೆ ಬಂದ್ರೆ ಕೊಡ್ತೀರಾ. ಇದು ಏನಿದೆ ವೆಯ್ಟ್? ಸರ್ ವೇಟ್ ಇದು 70+ ಇದೆ. 70+ ಇದೆ. ಸರ್ ಇದ್ರದ್ದು ವಿಶೇಷತೆ ಅಂದ್ರೆ ಇದು ಕೊಂಬೆನ? ಇದು ಕೊಂಬೆನೆ ಸರ್, ಮೇನ್ ಇದು ಪೀಸ್ ಇದು. ಓಕೆ, ಅಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ತಮಿಳ್ನಾಡು ಕಡೆ ತಮಿಳ್ನಾಡು, ಮಧುರೈ. ಸೊ ಅದ್ ಬಿಟ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಅಮೀನ್ಗಢ್ಗೆ ಕಂಪೇರ್ ಮಾಡಿದ್ರೆ ಬಾಡಿ ವೆಯ್ಟ್ ಸ್ವಲ್ಪ ಕಡಿಮೆ ಇದೆ. ಬಾಡಿ ವೇಟ್ ಸ್ವಲ್ಪ ಕಡಿಮೆ ಇದೆ. ಇದು ಎಷ್ಟು ಹೇಳಿದ್ರಿ ಸರ್ ವೆಯ್ಟ್ ರೇಟು? ಸರ್ ರೇಟ್ ಇದು ಹೇಳ್ತಾ ಇದ್ದೀವಿ 50,000. 50+ 50,000 ಹೇಳ್ತಾ ಇದ್ದೀವಿ. 50,000. ಓಕೆ, ಅಂದ್ರೆ ಈಗ ನಿಮ್ಮಲ್ಲಿ ಈ ತರದ್ದು ಇದೆ, ಈ ಬ್ರೀಡ್ ಇದೆ? ಓಕೆ ಸರ್, ಈಗ ಮೇವಿನ ವಿಚಾರಕ್ಕೆ ಬಂದ್ರೆ ಮೇವು ಏನೆಲ್ಲ ಮೇವು ಹಾಕ್ತೀರಾ ಸರ್ ನೀವು? ನಾವು ಒಣಹುಲ್ ಹಾಕ್ತಿವಿ. ಮೇವು, ತಿಂಡಿ, ಹಿಂಡಿ, ಬೂಸ, ಚಕ್ಕೆ ಎಲ್ಲ. ಓಕೆ, ಈಗ ವೆಯ್ಟ್ ಬರ್ಬೇಕಂದ್ರೆ ವೆಯ್ಟ್ ಏನ್ ಹಾಕ್ಬೇಕು ಅಂದ್ರೆ ಅದೇ ಹಾಕೋದು, ನಾವು ಜಾಸ್ತಿ ಏನು ಇದು ಹಾಕಲ್ಲ. ಈಗ ಫೀಡ್ಸ್ ಅಂತ ಏನ್ ಹಾಕಲ್ಲ? ಫೀಡ್ಸ್ ಏನು ಹಾಕಲ್ಲ. ಮೇವು, ಡ್ರೈ ಫ್ರೂಟ್ಸ್ ಏನು ಆ ತರದ್ದು ಏನಿಲ್ಲ. ಈಗ ನಿಮ್ಮನ್ನೆಲ್ಲ ಅಮೀನ್ಗಢೆ ಜಾಸ್ತಿ? ಅಮೀನ್ಗಢ, ಬನ್ನೂರು ಮತ್ತೆ ಇದು. ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? 9632885884. ಓಕೆ, ಥ್ಯಾಂಕ್ ಯು.